ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಅಂತಂದರೆ ನಮ್ಮ ಪಾಪುದು 3.5 ಮಂತದ್ದು ಇಂಜೆಕ್ಷನ್ ಇದೆ. ಅವಳಿಗೆ ಇಂಜೆಕ್ಷನ್ ಮಾಡಿಸಿಲ್ಲ, ಸ್ವಲ್ಪ ಲೇಟಾಗಿತ್ತು. ಅದಕ್ಕೆ ಇವತ್ತು ಇಂಜೆಕ್ಷನ್ಗೆ ಅಂತ ಹೇಳಿದ್ದಾರೆ, ಹೋಗಬೇಕು. ನೋಡಿ ಅವಳು ಮಲ್ಕೊಂಡಿದ್ದಾಳೆ. ಇವಾಗ ನಾನು ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ಅಮ್ಮ ತಿಂಡಿ ರೆಡಿ ಮಾಡಿದ್ರು, ಸ್ವಲ್ಪ ಖಾರ ಪೊಂಗಲ್ ಥರ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಸ್ವಲ್ಪ ಏನಾಗಿತ್ತು ಅಂದರೆ ಹಾಸ್ಪಿಟಲ್ಗೆ ಹೋದಾಗ ಸ್ವಲ್ಪ ಲೇಟ್ ಆಗಿತ್ತು. ಹಾಗಾಗಿ ಈ ಸರಿನೂ ಲೇಟ್ ಆಗ್ಬೋದೇನೋ ಬರೋದು ಅಂತೇಳಿ ಟಿಫನ್ ತಿನ್ಕೊಂಡೇ ಹೋಗ್ಬಿಡೋಣ ಅಂತೇಳಿ ತಿನ್ಕೋತಾ ಇದ್ದೀನಿ. ಟೈಮ್ ಆಲ್ರೆಡಿ 10:30 ಆಗಿದೆ. ಏನಪ್ಪ ಅಂದರೆ ಮೊದಲೆಲ್ಲ ನಮ್ಮಮ್ಮ ಕರೆಕ್ಟಾಗಿ ಒಂದು 8 ಗಂಟೆಗೆಲ್ಲ ಕೊಟ್ಬಿಡ್ತಾಯಿದ್ರು, ತಿನ್ಕೊಬಿಡ್ತಿದ್ದೆ ಬಿಸಿ ಬಿಸಿನ. ಇವಾಗ ಏನಾಗಿದೆ ಅಂದರೆ ಇವಳು ಸ್ವಲ್ಪ ಮಲ್ಕೊಳ್ಳೋದು ಲೇಟ್ ಆಗ್ತಿದೆ. ಹಾಗಾಗಿ ಮಾರ್ನಿಂಗ್ ಟೈಮ್ ಸ್ವಲ್ಪ ನಾನು ಎಬ್ಬಿಸ್ಬೇಡ ಅಮ್ಮ, ನಾನು ಯಾವಾಗ ಹೇಳ್ತೀನಿ ಆವಾಗಲೇ ತಿಂಡಿ ಮಾಡ್ತೀನಿ ಅಂತೇಳಿ ಹೇಳ್ಬಿಟ್ಟಿದ್ದೀನಿ. ಹಾಗಾಗಿ ಅಮ್ಮ ಎಬ್ಸೋಕ್ಕೆ ಹೋಗಲ್ಲ. ನಾನು ಎದ್ದ ಮೇಲೇ ಕಾಫಿ ಮತ್ತು ತಿಂಡಿ ಎಲ್ಲನೂ ತಿನ್ನೋದು. ಅಲ್ಲಿ ತನಕ ನಾನು ಎಬ್ಸೋಕ್ಕೆ ಹೋಗಲ್ಲ. ಅವಳು ಸ್ವಲ್ಪ ಮಲ್ಕೊಂಡಿರ್ತಾಳಲ್ಲ ಮಗಳು, ಹಾಗಾಗಿ ಅಮ್ಮಂಗೆ ಹಂಗೆ ಹೇಳ್ಬಿಟ್ಟಿರ್ತೀನಿ ಎಬ್ಬಿಸ್ಬೇಡಮ್ಮ ಅಂತ. ಅಷ್ಟರಲ್ಲಿ ಅಪ್ಪನೂ ಬಂದರು. ಅಪ್ಪಂಗೂ ಸಹ ತಿಂಡಿ ಹಾಕ್ಕೊಟ್ಬಿಟ್ಟು ನಮ್ಮಮ್ಮನೂ ತಿಂಡಿ ಮಾಡ್ಕೋತಾ ಇದ್ದಾರೆ. ಅಮ್ಮ ಮತ್ತು ಅಪ್ಪ ನಾನು 3 ಜನ ಒಟ್ಟಿಗೆ ತಿಂಡಿ ಮಾಡೋಕ್ಕೆ ಅಂತ ಕೂತ್ಕೊಂಡಿದ್ವಿ. ಅಷ್ಟರಲ್ಲಿ ಅಪ್ಪ ತಿಂದಾಗಿತ್ತು. ನನ್ನ ಮಕ್ಕಳು ಕೂಡ ಅಳ್ತಾ ಇದ್ಲು ಅಂತೇಳಿ ಅಪ್ಪನೇ ತೂಗ್ತಾ ಇದ್ದಾರೆ. ನನ್ನ ಮಗಳು ತೊಟ್ಟಲ್ಲಿ ಮಲ್ಕೊಳ್ಳೇ ಇಲ್ಲ, ಸೀರೆಯಲ್ಲೇ ಹಾಕಿರೋದು. ತಿಂಡಿ ಎಲ್ಲ ತಿಂದಾಗಿತ್ತು. ಒಂದು ದೊಡ್ಡ ಲೋಟದಲ್ಲಿ ತುಂಬ ಕಾಫಿ ಕೊಟ್ಟರು ಅಮ್ಮ, ಬಿಸಿ ಬಿಸಿನ. ನನಗಂತೂ ಬಿಸಿ ಬಿಸಿ ಇದ್ರಂತೂ ಹೋಗೋದೆಲ್ಲ, ಸ್ವಲ್ಪ ಆರಿರಬೇಕು, ಹಾಗಾಗಿ ಆರಿಸ್ಕೊಂಡು ಕುಡಿತಾ ಇದ್ದೀನಿ. ಮಗಳು ಕೂಡ ಮಲ್ಕೊಂಡಿದ್ದಾಳೆ. ಅವಳು ಎದ್ದ ಮೇಲೆ ಅವ್ಳಿಗೂ ಸ್ವಲ್ಪ ಸ್ವೆಟರ್ ಹಾಕಿ ಟೋಪಿ ಎಲ್ಲ ಹಾಕಬೇಕು. ಯಾಕಂದರೆ ಬೈಕಲ್ಲಿ ಹೋಗೋದ್ರಿಂದ ಸ್ವಲ್ಪ ಗಾಳಿ ಬರ್ತಾ ಜಾಸ್ತಿ ಇರುತ್ತೆ. ಹಾಗೆ ಇವಾಗ ವಾತಾವರಣ ಕೂಡ ಸ್ವಲ್ಪ ಮಳೆ ಬರೋ ಥರ ಇದೆ. ಹಾಗಾಗಿ ಮಳೆ ಬರೋಷ್ಟರಲ್ಲಿ ಬೇಗ ಹೋಗಿದ್ದು ಬರಬೇಕು. ಟೈಮ್ ಕೂಡ ಒಂದು 11 ಗಂಟೆ ಆಗ್ತಾಯಿದೆ. ನೋಡೋಣ, ಅವಳು ಇನ್ನೇನೋ ಎದ್ದೇಳ್ತಾಳೆ ಅನಿಸುತ್ತೆ. ಅದ್ರಲ್ಲಿ ನಾನು ಕೂಡ ರೆಡಿ ಆಗಬೇಕು. ನಾನು ರೆಡಿ ಆದಮೇಲೆ ಅವಳಿಗೆ ಸ್ವಲ್ಪ ರೆಡಿ ಮಾಡಬೇಕು. ನಾನು ರೆಡಿಯಾಗಾಯಿತು, ಅವಳು ಎದ್ಲು. ಅಷ್ಟರಲ್ಲಿ ಅವಳಿಗೂ ಫೀಡ್ ಮಾಡಿಸ್ದೆ. ಖುಷಿ ಹೊಟ್ಟೆ ತುಂಬ್ತ ಮಗಳೇ? ಹೊಟ್ಟೆ ತುಂಬ್ತವ ಖುಷಿ? ಓಯ್ ಓಯ್, ಹೊಟ್ಟೆ ತುಂಬ್ತಾ ಬಂಗಾರಿ? ಬಂಗಾರು ಹೊಟ್ಟೆ ತುಂಬ್ತಾ? ಇವಾಗ ಇದೆಲ್ಲ ಹಾಕೋಬೇಕ್ತೀನಿ. ಇವಾಗ ಸ್ವೆಟರು, ಟೋಪಿ ಎಲ್ಲನೂ ಹಾಕೋಬೇಕು. ಇವಾಗ ಹಾಕ್ತೀನಿ. ಇಂಜೆಕ್ಷನ್ ಮಾಡಿಸ್ಕೊಬರಕ್ಕೆ ಹೋಗೋಣ, ಆಯಿತಾ? ಖುಷಿ ಎಲ್ಲಿಗೆ ಹೋಯ್ತಿದ್ದೀವಿ ಇವಾಗ? ಎಲ್ಲಿಗೆ ಹೋಯ್ತಿದ್ದೀವಿ ಇವಾಗ? ನೀವು ಸ್ವೆಟ್ರ್ ಹಾಕೋಬೇಕಲ್ವ ನೀನು ಇವಾಗ? ಇಂಜೆಕ್ಷನ್ ಮಾಡಿಸ್ಕೊಬರಕ್ಕೆ ಹೋಗೋಣ. ಸ್ವೆಟ್ರ್ ಹಾಕೋ. ಸಚ್ಚಿನಿ ತುಂಬ ಜನ ಕೇಳ್ತಾ ಇದ್ರಿ ಪಾಪು ಎಷ್ಟು kg ಇದ್ದಾಳೆ ಅಂತ. 3 ಮಂತ್ಸಲ್ಲಿ 4.2 ಇದ್ಲು. ಇವಾಗ ಎಷ್ಟಿದ್ದಾಳೆ ಗೊತ್ತಿಲ್ಲ. ಇವತ್ತು ಇಂಜೆಕ್ಷನ್ ಇದೆಯಲ್ಲ, ಸೊ ಅಲ್ಲಿಗೆ ಹೋದರೆ ಎಷ್ಟು kg ಆಗಿದ್ದಾಳೆ, ದಪ್ಪ ಆಗಿದ್ದಾಳ ಏನು ಅಂತ ಗೊತ್ತಾಗುತ್ತೆ. ನೋಡೋಣ. ಯಾಕೋ ದಪ್ಪನೇ ಆಗ್ತಿಲ್ಲ, ನಾರ್ಮಲಾಗಿದ್ದಾಳೆ, ಆರೋಗ್ಯವಾಗಿದ್ದಾಳೆ, ಅದೇ ಸಾಕು. ನೋಡೋಣ ಏನು ಸ್ವಲ್ಪ ದಪ್ಪ ಆಗಿದ್ದಾಳೆ ಇಲ್ವೋ ಅಂತ ಗೊತ್ತಾಗುತ್ತೆ. ಇವತ್ತು ಇಂಜೆಕ್ಷನ್ಗೆ ಹೋಗ್ತೀವಲ್ಲ, ಅಲ್ಲಿಗೆ ಹೋದರೆ ಎಷ್ಟು kg ದಪ್ಪ ಆಗಿದ್ದಾಳೆ ಏನು ಅಂತೆಲ್ಲ ಗೊತ್ತಾಯ್ತು. ಹಾಕ್ಲಿಸ್ತಿದ್ದೆ ಮಗಳೇ. ಅಯ್ಯಯ್ಯೋ, ಏನಮ್ಮ ಅಮ್ಮ ಬೈತಿದ್ದ. ಅವಳಿಗೂ ಸ್ವೆಟ್ರೆಲ್ಲ ಹಾಕಿ ಟೋಪಿ ಎಲ್ಲ ಹಾಕ್ತಾಯಿದ್ದೀನಿ. ಮೊದಲೇ ಹೇಳಿದ್ನಲ್ಲ, ಸ್ವಲ್ಪ ಮಳೆ ಬರೋ ಥರ ಇದೆ. ಹಾಗಾಗಿ ಫುಲ್ ಪ್ಯಾಕ್ ಮಾಡ್ಕೊಂಡು ಹೋದರೆ ನಮಗೂ ಒಳ್ಳೆಯದು. ಎಲ್ಲ ರೆಡಿ ಆಯಿತು. ಹಾಗೆ ತಾಯಿ ಕಾರ್ಡ್ನೂ ಸಹ ತಗೋಬೇಕಿತ್ತು. ನಾನು ಬ್ಯಾಗಲ್ಲಿ ಎತ್ತಿಟ್ಕೊಂಡಿದ್ದೆ. ಎಲ್ಲ ಡಾಕ್ಯುಮೆಂಟ್ನ ನಾನು ಬ್ಯಾಗಲ್ಲೇ ಇಟ್ಕೊಂಡಿರ್ತೀನಿ, ಪ್ರತಿಯೊಂದು ಆಧಾರ್ ಕಾರ್ಡಿಂದ ಎಲ್ಲನೂ. ಹಾಗಾಗಿ ತಾಯಿ ಕಾರ್ಡ್ ಹುಡಿಕೊಂಡು ಅದನ್ನು ಜೊತೆಗೆ ಎತ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ ರೆಡಿ ಆಯಿತು. ರೆಡಿ ಆಗಿದ್ದಾಳೆ. ತಾಯಿ ಕಾರ್ಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಹೋಗೋದೊಂದೇ ಬಾಕಿ ಇರೋದು. ಕೂಡ ರೆಡಿ ಆಗಿದ್ದೀನಿ. ನೋಡ್ತದೆ ನೋಡಿ ಹೆಂಗೆ ನೋಡ್ತಿದ್ದಾಳೆ ಶ್ರಾವ್ಯ. ಖುಷಿ ಇಂಜೆಕ್ಷನ್ಗೆ ಹೋಗಮ್ಮ ಇಂಜೆಕ್ಷನ್ಗೆ.
ಹಾಗೆ ನನಗೆ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರಿ, ಅಕ್ಕ ನಿಮ್ಮ ಪಾಪು ಕತ್ತು ನಿಂತಿದೆಯಾ ಅಂತ. ನೀವೇ ನೋಡ್ತಾ ಇರ್ಬೋದು, ಪಾಪು ಕತ್ತು ಸ್ವಲ್ಪ ನಿಂತಿದೆ. ಹಾಗಾಗಿ ಹೋಗ್ತಾಯಿದ್ದೀವಿ, ಬೈಕಲ್ಲಿ ಹೋಗ್ತಾಯಿದ್ದೀವಿ. ನಮ್ಮಮ್ಮ ಸ್ವಲ್ಪ ಹೂವಾಯಿತು ಅಂತೇಳಿ ಕೊಡ್ತಾಯಿದ್ದಾರೆ, ನಮ್ಮ ಚಿಕ್ಕಮ್ಮಂಗೆ ಕೊಡು ಅಂತೇಳಿ. ನೋಡಿ ಹೋಗ್ತಾ ಇದ್ದೀವಿ. ಖುಷಿ ಏನು ನೋಡ್ತಾಯಿದ್ಯಾ ನೀನು? ಸ್ವಲ್ಪ ಜನ ಮಕ್ಕಳು ಬೈಕಲ್ಲಿ ಹೋದರೆ ನಿದ್ದೆ ಮಾಡ್ತಾರೆ ಅಂತ ಹೇಳ್ತಾರೆ, ಆದರೆ ಇವಳಂತೂ ಮಲ್ಕೊಳ್ಳಲ್ಲ. ಆ ಕಡೆ ಈ ಕಡೆ ಸುಮ್ಮನೆ ನೋಡ್ತಾ ಇರ್ತಾಳೆ, ಎಲ್ಲೋ ಹೋಗ್ತಾ ಇದ್ದೀವಲ್ಲ ಅಂತೇಳಿ. ಕಣ್ಣಂತೂ ಒಂಚೂರು ಮುಚ್ಚಲ್ಲ, ಹಾಗೆ ನೋಡ್ತಾ ಇರ್ತಾಳೆ ನೋಡಿ. ಮೊದಲು ಚಿಕ್ಕಮ್ಮವ್ರ ಮನೇಲಿದ್ದೆ, ಹಾಗಾಗಿ ಸ್ವಲ್ಪ ಆಸ್ಪತ್ರೆಗೆ ಸ್ವಲ್ಪ ಹತ್ರ ಆಗ್ತಿತ್ತು. ಇವಾಗ ನಮ್ಮೂರಲ್ಲಿರೋದ್ರಿಂದ ಸ್ವಲ್ಪ ದೂರ ಆಗುತ್ತೆ, ಹಾಗಾಗಿ ಹೋಗ್ತಾ ಇದ್ದೀವಿ. ಒಂದು 10 ಕಿಲೋಮೀಟರ್ ಆಗುತ್ತೆ ಹಾಸ್ಪಿಟಲ್, ನಮ್ಮೂರಿಂದ ಚಿಕ್ಕಮ್ಮವ್ರ ಊರಿಗೆ. ಯಾಕಂದರೆ ಮೊದಲು ಅಲ್ಲೇ ಇದ್ದಲ್ಲ ಅಂತೇಳಿ ಅಲ್ಲೇ ಅಂಗನವಾಡಿಗೆ ಬರ್ಸ್ಬಿಟ್ಟಿದೆ. ಇವಾಗ ಅದಕ್ಕೆ ಅಲ್ಲಿಂದನೇ ಹೋಗ್ಬೇಕಲ್ಲ ಇಂಜೆಕ್ಷನ್ಗೆ ಅಂತ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಆಗಿತ್ತು, ನಮ್ಮ ಚಿಕ್ಕಮ್ಮ ಕೂಡ ಸ್ಕೂಲಿಗೆ ಬಂದುಬಿಟ್ಟಿದ್ರು. ಅಡುಗೆ ಮಾಡೋಕ್ಕೆ ಬರ್ತಾರೆ ನೋಡಿ, ಹೇಗೆ ಬರ್ತಾಯಿದ್ದಾರೆ, ಎಷ್ಟು ಖುಷಿಯಿಂದ ಬರ್ತಾಯಿದ್ದಾರೆ ಮೊಮ್ಮಗಳು ನೋಡೋಕ್ಕೆ ಅಂತ. ಏನು ಹಾಕೋದಿಲ್ಲ, ಎಲ್ಲಿ ಹೋಯ್ತಿದ್ದೀವ ಚಿನ್ನಮ್ಮ? ನಾನು ಬಿಟ್ಬಿಟ್ಟು ಹೊಂಟಾಗಿದ್ಯಾ ನೀನು ಚಿನ್ನ? ಹೋಗುವ ಹಾಕಿಸ್ಕೊಬರು ಇಂಗ್ಲೀಷನ ಚುಚ್ಚುತ್ತಾರ ನಿನ್ಗೆ, ಚುಚ್ಚಿಸ್ಕೊಬರಾಗು. ನಮ್ಮ ಚಿಕ್ಕಮ್ಮನ್ನು ಕೂಡ ಮಾತಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಇವಳು ಹಿಂಗೆ ನೋಡ್ತಾ ಇದ್ದಾಳೆ ಅಂತ. ಅವಳ ಕಡೆ ನಿದ್ದೆನೇ ಬರಲ್ವ ಏನೋ ಗೊತ್ತಿಲ್ಲ. ಹಾಗೆ ನಮ್ಮ ಅಪ್ಪನ ಶರ್ಟ್ ಅಂತೂ ಕೈಯೇ ಬಿಟ್ಟಿಲ್ಲ, ಹಿಂಗೆ ಬಿಗಿಯಾಗಿ ಹಿಂಗೆ ಇಟ್ಕೊಂಡಿದ್ದಾಳೆ. ಇವಾಗಂತೂ ಏನಾದರೂ ಕೈ ಕೊಟ್ಟರೆ ಸಾಕು ಬಿಗಿಯಾಗಿ ಇಟ್ಕೊಳ್ಳೋದು, ತುಂಬ ಆ್ಯಕ್ಟಿವ್ ಆಗಿದ್ದಾಳೆ. ಇನ್ನೇನು ಹಾಸ್ಪಿಟ್ಲ್ ಹತ್ರ ಬಂದ್ವಿ. ನೋಡಿ ನೋಡೋಣ ಅಲ್ಲಿ ರಶ್ ಇದ್ದಾರೋ ಡಾಕ್ಟರ್ ಬಂದಿದ್ದಾರೋ ಏನು ಅಂತ ಗೊತ್ತಿಲ್ಲ, ಅಲ್ಲಿಗೆ ಹೋದರೆ ಗೊತ್ತಾಗುತ್ತೆ. ಇನ್ನೇನೋ ಬಂದ್ವಿ ಹಾಸ್ಪಿಟಲ್ ಹತ್ರ ಹೋಗ್ತಾ ಇದ್ದೀವಿ. ಇದು ಗೌರ್ಮೆಂಟ್ ಹಾಸ್ಪಿಟಲ್, ಇಲ್ಲೇ ಕಲ್ಕುಣಿ ಅಂತ, ಕಲ್ಕುಣಿಲಿದೆ ಗೌರ್ಮೆಂಟ್ ಹಾಸ್ಪಿಟಲ್ ಇದು. ಇಂಜೆಕ್ಷನ್ ನಾವೇ ಲೇಟಾಗಿ ಬಂದಿದ್ದೀವಿ ಅಂತ ಅಂದ್ಕೊಂಡ್ವಿ, ನೋಡಿದ್ರೆ ಇನ್ನೂ ಬಂದಿರಲಿಲ್ಲ. ಒಂದು 3 ಜನನೇನೋ ಬಂದಿದ್ದರು ಅಷ್ಟೇ ಇಂಜೆಕ್ಷನ್ ಮಾಡಿಸ್ಕೊಳ್ಳೋರು. ಹಾಗಾಗಿ ನಾವು ಕೂತಿದ್ವಿ. ನೋಡಿ ಇಲ್ಲೆಲ್ಲ BP ಎಲ್ಲ ಚೆಕ್ ಮಾಡ್ತಾಯಿದ್ದಾರೆ. ನೋಡೋಣ ಕೂತಿದ್ದೀವಿ. ಇಲ್ಲಿ ಒಂದು ಹಾಸ್ಪಿಟ್ಲಿಗೆ ಒಂದು ಪಾಪು ಬಂದಿತ್ತು. ನಮ್ಮ ಪಾಪುನ ತುಂಬ ಎತ್ಕೊಳ್ಳೋದು ಮಾಡೋದು, ಪಪ್ಪಿ ಕೊಂಡೋದು ಆ ರೀತಿ ಮಾಡ್ತಾಯಿತ್ತು. ನನಗೂ ಕೂರಿಸ್ಕೊಡಿ ಅಂತ ಕೇಳ್ತಾಯಿತ್ತು. ಹಾಗಾಗಿ ಅವಳಿಗೂ ಸ್ವಲ್ಪ ಹೊತ್ತು ಕೂರಿಸ್ಕೊಟ್ಟೆ. ಅವಳು ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಳು. ಆ ಹುಡುಗಿ ತುಂಬ ಇಷ್ಟಪಡ್ತಾ ಇದ್ಲು ಎತ್ಕೊಳ್ಳೋಕ್ಕೆ. ನಮ್ಮ ಮನೆಗೆ ಕಳಿಸಿ ಅಕ್ಕ ಅಂತ ಇದ್ಲು. ಅವರಮ್ಮ ನೀನು ಹೋಗ್ತೀಯ ಅವ್ರ ಮನೆಗೆ ಅಂದರೂ ಹೋಗ್ತೀನಿ ಅಂತ ಹೇಳಿ ಹೇಳ್ತಾ ಇದ್ಲು. ಆಮೇಲೆ ಹಾಸ್ಪಿಟಲ್ಗೇನೋ ಬಂದ್ವಿ. ಪಾಪ ಅಲ್ಲಿ ಇಂಜೆಕ್ಷನ್ ಕೊಡೋದು ಲೇಟ್ ಆಯಿತು. ನಮ್ಮಪ್ಪ ಬೇರೆ ಹೊರಗಡೆ ಕಾಯ್ಕೊಂಡು ಕೂತಿದ್ರು. ಇಂಜೆಕ್ಷನ್ ಹಾಕಿರೋದ್ರಿಂದ ತುಂಬ ಅಳ್ತಾ ಇದ್ಲು. ಅಲ್ಲೇ ಸ್ವಲ್ಪ ಫೀಡ್ ಮಾಡಿಸ್ದೆ, ಹಾಗಾಗಿ ಸ್ವಲ್ಪ ಸಮಾಧಾನ ಆದಳು. ಯಪ್ಪ ನಮಗೆ ಒಂದು ಇಂಜೆಕ್ಷನ್ ಕೊಟ್ರೇ ನಮಗೆ ತಡ್ಕೊಳಕ್ಕಾಗಲ್ಲ, ನಾವಾದರೂ ಹೇಳ್ಕೊತೀವಿ, ಪಾಪ ಅವರಾದರೂ ಯಾರ ಜೊತೆ ಹೇಳ್ಕೊತಾರೆ. ಅದು 3 ಇಂಜೆಕ್ಷನ್ ಕೊಟ್ಟಿದ್ರು. ಅಳ್ತಾ ಇದ್ಲು. ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ ಕಲ್ಕೊಂಡಿಲ್ಲಿ ಬೇಕ್ರಿಲಿ ತುಂಬ ಚೆನ್ನಾಗಿರುತ್ತೆ ಐಟಮ್ಗಳು. ನಾವು ಏನೇ ತೊಗೊಂಡ್ರು ಸ್ವಲ್ಪ ಫ್ರೆಶ್ ಆಗಿರುತ್ತೆ. ಅದರಲ್ಲೂ ಎಗ್ ಪಪ್ಸ್ ಚೆನ್ನಾಗಿ ಮಾಡ್ತಾರೆ, ಬ್ರೆಡ್ಡು, ರಸ್ಕ್ ಆಗಿರ್ಬೋದು, ತುಂಬ ಎಲ್ಲ ಫ್ರೆಶ್ಶಾಗಿ ಮಾಡಿರ್ತಾರೆ. ಅಂದರೆ ಯಾವುದನ್ನು ಅವು ಹಳೆ ಸ್ಟಾಕ್ನ ಇಟ್ಕೊಂಡಿರಲ್ಲ, ಅಲ್ಲಿದ್ದಲ್ಲೇ ಮಾಡಿರ್ತಾರೆ. ನನಗೆ ಬೆನ್ನೂರಿಗಿಂತ ಮೈಸೂರಿಗಿಂತ ನನಗೆ ಇಲ್ಲಿ ಮಾಡೋ ಕಲ್ಕುಣಿಲಿ ಮಾಡೋ ಎಗ್ ಪಪ್ಸ್ ಅಂದರೆ ತುಂಬ ಇಷ್ಟ. ಇವತ್ತು ತಗೊಳ್ಳೋಣ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಗುರುವಾರ ಆಗಿದ್ದರಿಂದ ನಾನು ತಿನ್ನಲ್ಲ ಗುರುವಾರ. ಹಾಗಾಗಿ ಬೇಡ ಅಂತೇಳಿ ಬ್ರೆಡ್ಡು ಮತ್ತು ರಸ್ಕ್ ತಗೊಂಡು ಬಿಲ್ ಪೇಮೆಂಟ್ ಮಾಡಿ ಹೋಗ್ತಾ ಇದ್ದೀವಿ. ನೋಡಿ ಇಂಜೆಕ್ಷನ್ ಎಲ್ಲ ಮಾಡಿಸ್ಕೊಂಡ್ವಿ. ಸ್ವಲ್ಪ ಲೇಟ್ ಆಯಿತು ಅಲ್ಲೆಲ್ಲ ಬರೋದು, ಎಲ್ಲ ಮಕ್ಕಳು ಬರಲಿ ಅಂತ
ಕೂರಿಸ್ಕೊಂಡಿದ್ರು. ಫೈನಲ್ ಇಂಜೆಕ್ಷನ್ ಮಾಡಿಸ್ಕೊಂಡ್ವಿ. ನೋಡಿ ಗಾಡಿ ಕೂತ್ಕೊಂಡಿದ್ದಾಳೆ ನೋಡಿ, ನೋಡ್ತಾ ಇದ್ದಾಳೆ. ಬಿಟ್ಟ ಚಿಪ್ಕೊಂಡು ಅಳ್ತಾ ಇಲ್ಲ, ಸೈಲೆಂಟಾಗಿದ್ದಾಳೆ. ರೋಡ್ ಬೇರೆ ಚೆನ್ನಾಗಿರಲಿಲ್ಲ, ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಫುಲ್ ಜಲ್ಲಿಕಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಮೇನ್ ರೋಡ್ ಬಿಟ್ಟು ಈ ರೋಡಲ್ಲಿ ಅಂತ ಅಂದರೆ, ಪಾಪುಗೆ ಸ್ವಲ್ಪ ಹೊಟ್ಟೆಲೆಲ್ಲ ಹಸ್ರಂ ಥರ ಆಗಿಬಿಟ್ಟಿತ್ತು. ಹಾಗಾಗಿ ಯಂತ್ರ ಕಟ್ಸ್ಬೇಕಿತ್ತು. 2 ವಾರ ಕಟ್ಸಿದ್ದೀವಿ, ಇನ್ನೂ 1 ವಾರ ಕಟ್ಸ್ಬೇಕಿತ್ತು. ಅದು ಗುರುವಾರ ಮತ್ತು ಭಾನುವಾರ ಮಾತ್ರ ಕಟ್ಟೋದು. ಹಾಗಾಗಿ ಅವ್ರ ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಯಂತ್ರ ಕಟ್ಸೋಣ ಅಂತೇಳಿ. ಹಾಗೆ ನೋಡಿ ಇಲ್ಲಿ ಮಳೆ ಹೂದು ಎಷ್ಟು ಚೆನ್ನಾಗಿದೆ, ಗ್ರೀನರಿ, ಬೆಟ್ಟ ಗುಡ್ಡ ನೋಡೋಕ್ಕೆ ಒಂಥರ ಚೆಂದ. ಅವ್ರ ಮನೆ ಹತ್ರ ಬಂದ್ವಿ, ನೋಡಿದ್ರೆ ಅವರು ಇರಲಿಲ್ವಂತೆ. ಹಾಗಾಗಿ ಮನೆಗೆ ರಿಟರ್ನ್ ಹೋಗೋಣ ಅಂತೇಳಿ ರಿಟರ್ನ್ ಹೋಗ್ತಾ ಇದ್ದೀವಿ. ಅವ್ರು 4 ಗಂಟೆಗೆ ಸಿಗ್ತಾರಂತೆ, ಹೊಲ್ದ ಹತ್ರಕ್ಕೆ ಹೋಗಿದ್ರು. ಹಾಗೆ ಮನೆ ಕಡೆ ಹೋಗ್ತಾ ಇದ್ದೀವಿ. ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಜ್ಜಿ ಎತ್ಕೊಂಡು ಸಮಾಧಾನ ಮಾಡ್ತಾಯಿದ್ರು. ಹಾಗೆ ಸ್ವೆಟ್ರೆಲ್ಲ ಬಿಚ್ಚಿ ವಿಕ್ಸ್ ಎಲ್ಲ ಸವರ್ತಾಯಿದ್ರು ಅಜ್ಜಿ. ಅಷ್ಟರಲ್ಲಿ ಸಮಾಧಾನ ಆದಲು. ಅಮ್ಮ ಕೇಳಿದ್ರು ಎಷ್ಟು kg ಅವಳೆ ಇವಾಗ ಅಂತ. ನೋಡಿದ್ರೆ ಬರೀ ಇರೋದೇ ಅವಳು 5 kg ಇದ್ದಾಳೆ. ಏನಕ್ಕೆ ದಪ್ಪ ಆಯ್ತಲ್ಲ ಏನು ಅಂತ ಗೊತ್ತಿಲ್ಲ, ಬಟ್ ಆರೋಗ್ಯವಾಗಿದ್ದಾಳೆ. ಅದೇ ಸಾಕಲ್ವ, ಆರೋಗ್ಯವಾಗಿದ್ದರೆ ಇನ್ನೇನು ಬೇಕು, ಚೆನ್ನಾಗಿದ್ದಾಳೆ. ಅದರಿಂದ ಏನು ತೊಂದರೆ ಇಲ್ಲ. ಇಂಜೆಕ್ಷನ್ ಹಾಕ್ಸ್ಕೊಂಡು ಮನೆಗೆ ಬಂದ್ವಿ. ಪಾಪು ಅಳ್ತಾ ಇದ್ದಾಳೆ. ಅವಳಿಗೆ ಸ್ವಲ್ಪ ಸಿರಪ್ ಕೊಟ್ಟಿದ್ದಾರೆ, ಜ್ವರ ಬಂದರೆ ಹಾಕಿ ಅಂತ. ಆ ಸಿರಪ್ನ ಹಾಕಿ ಇವಾಗ ಸ್ವಲ್ಪ ಹೊತ್ತು ಮಲಗಿಸ್ಬೇಕು ಅವಳನ್ನ. ಬೆಳಿಗ್ಗೆಯಿಂದ ಬೇರೆ ನೀರು ಕುಡ್ತಿರ್ಲಿಲ್ಲ, ತಿಂಡಿ ತಿಂದು ಹಂಗೆ ಹೊರಟೋಗ್ಬಿಟ್ಟಿದೆ. ತುಂಬ ದಾವರಿಕೆ ಆಗಿತ್ತು. ಯಪ್ಪ ಎಷ್ಟೊಂದು ಮನೆಗೆ ಹೋಗ್ತೀನೋ ಅನ್ನೋ ಥರ ಆಗಿಬಿಟ್ಟಿತ್ತು ನನಗಂತೂ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಗೆಲ್ಲರಿಗೂ. ಲವ್ ಯು ಆಲ್. ಬಾಯ್.